ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಕುಮಾರಸ್ವಾಮಿಗೆ ಜಮೀರ್ ಕರಿಯ ಅನ್ನೋ ಪದ ಬಳಕೆಗೆ ಡಿಕೆಶಿ ವಿರೋಧ. ಜಮೀರ್ ಕುಮಾರಸ್ವಾಮಿ ಏನು ಬೇಕಾದರೂ ಕರ್ಕೊಳ್ಳಿ, ಕರಿಯ ಅಂತಾದರೂ ಹೇಳಿ, ಕೊಚ್ಚೆ ಅಂತಾದರೂ ಕರೀಲಿ, ಪಕ್ಷದ ಅಧ್ಯಕ್ಷನಾಗಿ ಹೇಳ್ತೀನಿ, ಜಮೀರ್ ಹೇಳಿದ್ದು ಸರಿಯಲ್ಲ ಅಂದ್ರು ಡಿಕೆಶಿ. ಪಂಚರ್ ಅಂಗಡಿ, ಗುಜರಿ ಅಂಗಡಿಯಲ್ಲಿ ದುಡಿದು ದೇವೇಗೌಡರನ್ನು ಕೊಂಡುಕೊಳ್ತಾರ? ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿಕೆಗೆ ಜಮೀರ್ ತಿರುಗೇಟು. ನಾನು ದೇವೇಗೌಡರ ಕುಟುಂಬ ಖರೀದಿಸ್ತೀನಿ ಅಂತ ಹೇಳಿಲ್ಲ ಎಂದ ಜಮೀರ್. ಬೈ ಎಲೆಕ್ಷನ್ ಸಂದರ್ಭದಲ್ಲೇ ಸಚಿವ ಜಮೀರ್ ಎಡವಟ್ಟಿನ ಹೇಳಿಕೆ. ಫಲಿತಾಂಶದ ಬಳಿಕ ಮತ್ತೊಮ್ಮೆ ಹೈಕಮಾಂಡ್ಗೆ ದೂರು ಕೊಡಲು ಪ್ಲಾನ್. ಪಕ್ಷದ ಇಮೇಜ್ ಡ್ಯಾಮೇಜ್ ಮಾಡದಿದ್ದಾರೆ ಅಂತ ಕಾಂಗ್ರೆಸ್ ಶಾಸಕರು, ನಾಯಕರ ಅಸಮಾಧಾನ. ಚನ್ನಪಟ್ಟಣದಲ್ಲಿ ಚಕ್ರವ್ಯೂಹ ಭೇದಿಸ್ತಾರ ಅಭಿಮನ್ಯು? ಸೈನಿಕರನ್ನೇ ಗೆಲ್ಲಿಸ್ತಾರ ಮತದಾರರು? ಬೊಂಬೆ ನಾಡಿನ ಪಾಲಿಟಿಕ್ಸ್ಗೆ ಸಕ್ಕರೆ ನಾಡಲ್ ಭರ್ಜರಿ ಭೇಟಿ. ಮಂಡ್ಯದಲ್ಲಿ ಅಭಿಮಾನಿಗಳು, ಕಾರ್ಯಕರ್ತರಿಂದ ಕೋಟಿ ಕೋಟಿ ಬಾಜಿ. ಬಿಜೆಪಿ ನಾಯಕರ ವಕ್ಫ್ ಹೋರಾಟದಲ್ಲಿ ಗೊಂದಲ. ಪ್ರತ್ಯೇಕ ಹೋರಾಟಕ್ಕಿಳಿದ ಅತೃಪ್ತರಿಗೆ ಬಿವೈ ವಿಜಯೇಂದ್ರ ಶಾಕ್. ಬಿಜೆಪಿ ರಾಜ್ಯ ಘಟಕದಿಂದ ಒಂದೇ ವೇದಿಕೆಯಲ್ಲಿ ಹೋರಾಟಕ್ಕೆ ಸಿದ್ಧತೆ. ಸಹಕಾರ ಕ್ಷೇತ್ರದಲ್ಲೂ ಅಣ್ಣಾ ಸಾಹೇಬ್ ಜೊಲ್ಲೆಗೆ ಒಳ ಏಟಿನ ಬಿಸಿ. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಹುದ್ದೆ ಕೈತಪ್ಪಿ ಭಾರೀ ನಿರಾಸೆ. ಲೋಕಸಭಾ ಎಲೆಕ್ಷನ್ ಬಳಿಕ ಮತ್ತೊಂದು ಹಿನ್ನಡೆಯಿಂದ ಕಂಗೆಟ್ಟ ಮಾಜಿ ಸಂಸದ. ಮೂಡಾದಲ್ಲಿ 50-50 ಅಕ್ರಮದ ಮಧ್ಯೆ ಮಹತ್ತರ ಬೆಳವಣಿಗೆ. ಕಾನೂನು ಬಾಹಿರ ಖಾತೆ ಕಂದಾಯ ನಿಲ್ಲಿಸಿದ ಮೂಡ. ನಗರಾಭಿವೃದ್ಧಿ ಕಾಯ್ದೆಯ ಪ್ರಕಾರ ಕೆಲಸ ಮಾಡಲು ಡಿಸಿ ಸೂಚನೆ. ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ಗೆ ಖರ್ಗೆ ಸ್ಟಾರ್ ಕ್ಯಾಂಪೈನರ್. ಮರಾಠಿ ಮಾನೋಸಾದ ಮಲ್ಲಿಕಾರ್ಜುನ್ ಖರ್ಗೆ. ಮರಾಠಿ, ಉರ್ದೂನಲ್ಲಿ ಭಾಷಣ ಮೂಲಕ ಜನರನ್ನ ಸೆಳೆಯುತ್ತಿದ್ದಾರೆ ಖರ್ಗೆ. ಬೆಂಗಳೂರಲ್ಲಿ ಬೆಸ್ಕಾಂ ಸಿಬ್ಬಂದಿ ಮೇಲೆ ಇನ್ಸ್ಪೆಕ್ಟರ್ ದರ್ಪ. ಅವಾಚ್ಯವಾಗಿ ನಿಂದಿಸಿ ಆವಾಜ್ ಹಾಕಿದ್ರಂತೆ ಶ್ರೀನಿವಾಸ್ ಗೌಡ. 2 ತಿಂಗಳ ಬಿಲ್ ಕಟ್ಟಿಲ್ಲ ಅಂತ ಕನೆಕ್ಷನ್ ತೆಗೆಯೋದಕ್ಕೆ ಹೋದಾಗ ಘಟನೆ. 16 ದಿನಗಳಿಂದ ಬಿಜಿಎಸ್ ಆಸ್ಪತ್ರೆಯಲ್ಲಿರೋ ನಟ ದರ್ಶನ್ ಇನ್ನೂ ಸರ್ಜರಿ ಆಗಿಲ್ಲ. ಮತ್ತೊಂದು ಕಡೆ ಜಾಮೀನು ರದ್ದು ಕೋರಿ ಮೇಲ್ಮನವಿಗೆ ಪೊಲೀಸರ ಸಿದ್ಧತೆ. ಫಿಸಿಯೋಥೆರಪಿ ಮಾತ್ರ ಸಾಕಂದ್ರೆ ಬೇಲ್ ಕ್ಯಾನ್ಸಲ್ ಆಗೋ ಆತಂಕ. ಮತ್ತೆ ದರ್ಶನ್ ಅಭಿಮಾನಿಗಳ ವಿರುದ್ಧ ಪ್ರಥಮ್ ಅಸಮಾಧಾನ. ಜೈ ಡಿ ಬಾಸ್ ಅಂತ ಕೂಗೋದಕ್ಕೆ ಹೇಳಿ ನಿಂದಿಸಿದ್ರು. ಡಿ ಫ್ಯಾನ್ಸ್ ಗೂಂಡಾಗಿರಿ ಮಿತಿ ಮೀರಿದೆ ಅಂತ ಟ್ವೀಟ್ ಮಾಡಿ ಕಿಡಿ. ಮಂಗಳೂರಲ್ಲಿ ಹೆಚ್ಚಾಗ್ತಾ ಇದೆ ಲಕ್ಕಿ ಸ್ಕೀಮ್ ಹಾವಳಿ. ಪ್ರತಿ ತಿಂಗಳು 1000 ರೂಪಾಯಿ ಕಟ್ಟಿದ್ರೆ ಕೋಟಿ ಮೌಲ್ಯದ ಬಹುಮಾನ ಅಂತ ಜಾಹೀರಾತು. ಸ್ಕೀಮ್ಗಳಿಗೆ ಫೇಮಸ್ ತುಳು ಸಿನಿಮಾ ಸೆಲೆಬ್ರಿಟಿಗಳ ಸಾಥ್. ಐಟಿಗೆ ವಂಚಿಸಿ ಗೋಲ್ಮಾಲ್ ಅನುಮಾನ. ಶ್ಯೂರಿಟಿ ಕೊಟ್ಟು ಬಿಡಿಸಿದ್ದ ನಟನ ಬಗ್ಗೆ ಗೊತ್ತೇ ಇಲ್ಲ ಎಂದ ಜೋಡಿ ಕೊಲೆಯ ಆರೋಪಿ. ಮಾನವೀಯತೆ ಮೇಲೆ ರಿಲೀಸ್ ಮಾಡಿಸಿದ ನಟ ದುನಿಯಾ ವಿಜಯ್. ಪೊಲೀಸರ ವಿಚಾರಣೆ ವೇಳೆ ಯಾರು ಬಿಡಿಸಿದ್ರೋ ಗೊತ್ತೇ ಇಲ್ಲ ಅಂತ ಹಾರಿಕೆಯ ಉತ್ತರ. ಬೆಂಗಳೂರಲ್ಲಿ ಮತ್ತೆ ಗುಡುಗಿದ ಬಿಬಿಎಂಪಿ ಜೆಸಿಬಿ. ವಾಜ್ರಹಳ್ಳಿ ಬಾಲಾಜಿ ಲೇಔಟ್ನಲ್ಲಿ 6 ಅಂತಸ್ತಿನ ನಿರ್ಮಾಣ ಹಂತದ ಕಟ್ಟಡ ತೆರವು ಕಾರ್ಯಾಚರಣೆ. ಅಕ್ಕಪಕ್ಕ ಮನೆಗಳಿರೋ ಕಾರಣ ಜೆಸಿಬಿ ಬಳಸದೆ ಡೆಮಾಲಿಷನ್. ಬೆಂಗಳೂರಲ್ಲಿ 150ಕ್ಕೂ ಹೆಚ್ಚು ಪಿಜಿಗಳ ಮೇಲೆ ರೇಡ್. ಪಿಜಿಗಳಲ್ಲಿ ಸ್ವಚ್ಛತೆಯ ಕುರಿತು ಸಾಲು ದೂರು ಹಿನ್ನೆಲೆ ಅಧಿಕಾರಿಗಳ ದಾಳಿ. ಲೈಸೆನ್ಸ್ ರಿನ್ಯೂವಲ್ ಮಾಡಿಸಲು 7 ದಿನ ನೋಟಿಸ್ ಕೊಟ್ಟು ಎಚ್ಚರಿಕೆ. ಅಮೆರಿಕದ ವೈಟ್ ಹೌಸ್ಗೆ ನೂತನ ಪ್ರೆಸ್ ಸೆಕ್ರೆಟರಿ ನಿಯೋಜಿಸಿದ ಟ್ರಂಪ್. ಕೇವಲ 27 ವಯಸ್ಸಿನ ಕೆರೋಲಿನಾ ಲಿವಿಟ್ ಆಯ್ಕೆ. ಯುಎಸ್ ಇತಿಹಾಸದಲ್ಲೇ ಅತಿ ಕಿರಿಯ ವಯಸ್ಸಿನ ಪತ್ರಿಕಾ ಕಾರ್ಯದರ್ಶಿ ನೇಮಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.